ಭಾರತೀಯರ ಸೇವಾ ಸಮಿತಿಯ ಸಂಘಟನೆಯಿಂದ ಪ್ರತಿಭಟನೆ, ಕರ್ನಾಟಕ ಬಂದ್ ಬೆಂಬಲಿಸಿ ಮಹದೇವಪುರ ಕ್ಷೇತ್ರದ ಭಾಗದ ಹೂಡಿ ಸೇರಿದಂತೆ ವಿವಿಧ ರಸ್ತೆಗಳಲ್ಲಿ ಕನ್ನಡ ಪರ ಘೋಷಣೆಗಳನ್ನು ಕೂಗುವ ಮೂಲಕ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹೂಡಿ ಚಿನ್ನಿ ರಾಮಚಂದ್ರ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮರಾಠಿ ಪುಂಡರ ಬಂಧನಕ್ಕೆ ಒತ್ತಾಯಿಸಿದ ಪ್ರತಿಭಟನಾಕಾರರು, ಮಹದಾಯಿ ಕಳಸಾ ಬಂಡೂರಿ ಮತ್ತು ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆದರೆ ಸಹಿಸುವುದಿಲ್ಲ. ಕನ್ನಡಿಗರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಭಾರತೀಯರ ಸೇವಾ ಸಮಿತಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಮಹದೇವಪುರ ಕ್ಷೇತ್ರದ ಹೂಡಿ, ಗರುಡಚಾರಪಾಳ್ಯ, ಕೆಆರ್ಪುರ ಮಾರ್ಗವಾಗಿ ಫ್ರೀಡಂ ಪಾರ್ಕ್ಗೆ ಶಾಂತಿಯುತ ಮೆರವಣಿಗೆ ಮಾಡಿದರು. ಬಡವರಿಗೆ ಕೆಲಸ ಕೊಡದಂತ ರಕ್ತವನ್ನು ಚೆಲ್ಲುತ್ತೇವೆ. ಏತಕ್ಕಾಗಿ ಹೋರಾಟ. ಕನ್ನಡ ಪರ ಒಕ್ಕೂಟದ ವಾಟಾಳ್ ನಾಗರಾಜಣ್ಣವರಿಗೆ, ಕನ್ನಡ ಪರ ಸಂಘಟನೆಗಳಿಗೆ, ಕನ್ನಡ ಪರ ಒಕ್ಕೂಟ ಸಂಘಟನೆಗಳಿಗೆ ಏತಕ್ಕಾಗಿ ಹೋರಾಟ. ನಮ್ಮದು ಕರ್ನಾಟಕದ ಕಾರ್ಮಿಕರಿಗೆ ದೌರ್ಜನ್ಯ ಮಾಡಿದಂತ MES ಪುಂಡರಿಗೆ ಹೇಳಿ ಧಿಕ್ಕಾರ. ಕರ್ನಾಟಕದ ಕಾರ್ಮಿಕರಿಗೆ ತೊಂದರೆ ಕೊಟ್ಟಂತ MES ಪುಂಡರಿಗೆ ಹೇಳಿ ಧಿಕ್ಕಾರ. ಬಂದ್ ಅನ್ನೋದಕ್ಕಿಂತ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಾಡು ನುಡಿ ಜಲಕ್ಕಾಗಿ ಪ್ರತಿಯೊಬ್ಬ ಹೋರಾಟಗಾರರೆಲ್ಲ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಯಾಕೆಂದರೆ ಈಗ ಆಗ್ತಾ ಇರ್ತಕ್ಕಂಥ ಏನು ಕಳಸಾ ಬಂಡೂರಿ ಆಗ್ಬೋದು, ಮಹದಾಯಿ ಆಗಿರ್ಬೋದು, ಮತ್ತು ಮೇಕೆದಾಟು ಯೋಜನೆ ಆಗಿರ್ಬೋದು, ಈಗ ಮೆಟ್ರೋ ಕೆಲಸಕ್ಕೂ ಸಹ ಹೊರ ರಾಜ್ಯದಿಂದ ತರುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಅದನ್ನೆಲ್ಲ ವಿರೋಧಿಸಿ ಇವತ್ತು ಮತ್ತು ಇಲ್ಲಿ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸರ್ಕಾರಗಳಿಂದ ಸಿಗ್ತಾ ಇಲ್ಲ. ಜೊತೆಗೆ ತುಂಬ ಕರ್ನಾಟಕದ ಜನತೆ ಮೇಲೆ ಕೆಲವು ರಾಜ್ಯಗಳಲ್ಲಿ ದೌರ್ಜನ್ಯ ಮಾಡೋದು, ವಿರೋಧ ವ್ಯಕ್ತಪಡಿಸೋದು ತುಂಬ ಆಗ್ತಾಯಿದೆ. ಪದೇ ಪದೇ ಕೆಣಕುವಂಥ ಕೆಲಸ ಆಗ್ತಾಯಿದೆ. ಅಂಥವ್ರಿಗೆಲ್ಲ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಜೊತೆಗೆ ಸಂಪೂರ್ಣವಾಗಿ ಭಾರತೀಯರ ಸೇವಾ ಸಮಿತಿ ಈ ಜೀವ ಇರೋವರೆಗೂ, ಈ ಸಂಘಟನೆ ಇರೋವರೆಗೂ ನಾಡು ನುಡಿ ಜಲಕ್ಕಾಗಿ ದಲಿತ ಪರ, ಕನ್ನಡ ಪರ ಯಾವುದೇ ರೀತಿ ಅನ್ಯಾಯಗಳಾದಾಗ ವಿರೋಧ ಮಾಡೋದು, ಅವ್ರ ಪರವಾಗಿ ನಿಂತ್ಕೊಳ್ಳೋದು, ನ್ಯಾಯ ನೀತಿಗೋಸ್ಕರ ದುಡಿಯುವಂಥ ಸಂಘಟನೆ ಭಾರತೀಯರ ಸೇವಾ ಸಮಿತಿ ಆಗಿರುತ್ತೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಭಾರತೀಯರ ಸೇವಾ ಸಮಿತಿ ಇದರಿಂದ ಏನೇ ಆದರೂ ಸಹ ನಾವು ನಾಡು ನುಡಿಗಾಗಿ ಸೈನಿಕರಂತೆ ನಾವು ಏನೇ ಒಂದು ಪ್ರಾಣ ಹೊತ್ತೇ ಆದರೂ ಕೊಟ್ಟು ನಮ್ಮ ನಾಡು ನುಡಿಗಾಗಿ ದುಡಿಯುವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು, ರಾಷ್ಟ್ರೀಯ ಪದಾಧಿಕಾರಿಗಳು, ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ, ಆಟೋ ಘಟಕದ ಒಕ್ಕೂಟ ಎಲ್ಲರೂ ಸೇರಿ ಇವತ್ತು ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಏನು ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ, ಇನ್ನು ನಮ್ಮ ಜನತೆಗೆ ಯಾವುದೇ ಅನ್ಯಾಯಗಳಾಗ್ದಂಗೆ ನಾವೆಲ್ಲರೂ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಎಲ್ಲರೂ ಸೇರಿ ಒಂದು ಇಲ್ಲಿಂದ ಫ್ರೀಡಂ ಪಾರ್ಕ್ಗೆ ಹೋಗೋದ್ರ ಮೂಲಕ, ಅಲ್ಲಿ ಹೋರಾಟಕ್ಕೆ ಹೋಗೋದ್ರ ಮೂಲಕ ನಾವು ಈ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಮಾಧ್ಯಮದವರು ತುಂಬ ಸಹಕರಿಸಿದ್ದಾರೆ. ಜೊತೆಗೆ ಪೊಲೀಸು ಇಲಾಖೆಯೂ ನಮಗೆ ಒಂದು ಗೌರವ ಕೊಟ್ಟು ಒಂದು ಶಾಂತಿಯುತವಾದ ಹೋರಾಟ ಮಾಡಿ ಅಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಸರ್. ಇವತ್ತು ಬಂದಿಗೆ ಈಗಾಗಲೇ 5 ಗಂಟೆಗೆ ಲೈವ್ ಹಾಕಿದ್ದೆ ಸರ್, ಮೊಬೈಲಲ್ಲೇ ಲೈವ್ ಹಾಕಿದ್ದೆ. ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ಒಂದು ಏನು ನಾನೇ ಅನ್ನೋದು ಅಹಂ ನಿಮ್ಮಲ್ಲಿ ಇರಲಿ. ಆದರೆ ನಾಡು ನುಡಿ ಜಲ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಿ ಈಗ ಕೇವಲ ನೀವು ನಮ್ಮದೇ ನಡಿಬೇಕು ಅನ್ನೋ ಉದ್ದೇಶ ಅಲ್ಲ. ಇಲ್ಲಿ ಯಾಕೆಂದರೆ ಸುಮಾರು ಇತಿಹಾಸ ಇದೆ ಸರ್. 1972ರಿಂದ ಸಂಘಟನೆಗಳು ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರೂ ಈ ರಾಜ್ಯದಲ್ಲಿ ಹೋರಾಟಗಳು ಮಾಡೋದ್ರ ಮೂಲಕ ಎಷ್ಟೋ ಇವತ್ತು ಪೊಲೀಸ್ ಇಲಾಖೆ ಆಗ್ಬೋದು, ರಾಜಕಾರಣಿಗಳಿಗಾಗ್ಬೋದು, ಪೊಲೀಸ್ ಇಲಾಖೆಯಲ್ಲಿ ನಿಕ್ಕರ್ ಹಾಕಿದ್ದಂಥವ್ರನ್ನ ಪ್ಯಾಂಟ್ ಕೊಡಿಸಿದೆ ಸರ್ಕಾರದ ಹೋರಾಟಗಳಿಂದಾನೆ. ಮತ್ತು ಸರ್ಕಾರಗಳಿಂದ ಬರಬೇಕಾದ ರಾಜಕಾರಣಿಗಳನ್ನ ಇವತ್ತು ಗೆಲ್ಲಬೇಕಾದ್ರೆ, ಅವರು ನಿಂತ್ಕೊಬೇಕಾದ್ರೆ ಇದೇ ಸಂಘಟನೆಗಳು. ಆದ್ದರಿಂದ ಪ್ರತಿಯೊಬ್ಬರೂ ನಾನು ಹೇಳ್ಕೊಳ್ಳೋದಿಷ್ಟೇ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಇಕ್ಕಿ ನೀವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನೀವು ನಮ್ಮ ನಾಡು ನುಡಿ ಜಲದ ವಿಚಾರದ ಬಂದಾಗ ಒಗ್ಗಟ್ಟಾಗಿ ಕೇವಲ ಇವತ್ತು ಇಷ್ಟು ಹೋರಾಟಗಳು ಮಾಡ್ತಾ ಇರೋ ಸಂಘಟನೆಗಳು ಅವ್ರು ಮಾತ್ರ ಹೋರಾಟಗಾರರ.
ನೀವೆಲ್ಲ ಹೋರಾಟಗಾರಲ್ವಾ? ಹಾಗಾದರೆ ನಿಮಗೆ ಮಾತ್ರ ಕಾಳಜಿ ಇದೆಯಾ? ನಿಮಗೆ ಬಂದ್ಗೆ ಬೆಂಬಲ ಕೊಡೋದಕ್ಕೆ ನೀವು ಇದೆಲ್ಲ ಹೇಳ್ತಾ ಇದ್ದೀರಾ, ಕಾರಣಗಳು ಹೇಳ್ತಾ ಇದ್ದೀರಾ? ಹಾಗಾದರೆ ಇವಾಗ ಮಾಡ್ತಾ ಇರೋರೆಲ್ಲ ಈಗ ಕೊರೋನಾದಲ್ಲಿ ಸುಮಾರು 1 ತಿಂಗಳ ಕಾಲ ಅಂಗಡಿಗಳು ಇಡೀ ರಾಜ್ಯ ಶಬ್ದವಾಗಿತ್ತು. ಅವಾಗ ಅದು ಬಂದ ರೀತಿ ಕಾಣಿಸ್ಲಿಲ್ವಾ ನಿಮಗೆ? ಅವ್ರು ನಷ್ಟ ಆದವ್ರಿಗೆಲ್ಲ ಸರ್ಕಾರ ನೀವೇನಾದರೂ ಅನುದಾನ ಕೊಡಿಸಿದ್ದೀರಾ, ಇಲ್ಲ ನೀವೇನಾದರೂ ಸಹಾಯ ಮಾಡಿದ್ದೀರಾ ಅವ್ರಿಗೆ ಅನ್ನೋ ಪ್ರಶ್ನೆ ನಾವು ಮಾಡಬೇಕಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಾದರೂ ಇವತ್ತು ಅವ್ರಿಗೆ ಏನು ವಟಾಳನಗರ ಸಾಹೇಬ್ರಿಗೆ 65 ವರ್ಷಗಳ ಹೋರಾಟ ಏನು ಮೀಸಲಾತಿಗೋಸ್ಕರ ನಮ್ಮ ಏನು ಮಂದಾಕೃಷ್ಣ ಅವರು 35 ವರ್ಷಗಳ ಹೋರಾಟ, ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ದಲಿತ ಸಂಘರ್ಷ ಸಮಿತಿ 75 ವರ್ಷಗಳ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರುಗಳು, ರೈತಪರ ಸಂಘಟನೆಗಳು, ಈ ಥರ ಪ್ರತಿಯೊಂದು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟಗಾರರು ಇದ್ದಾರೆ. ಹೇಳ್ಬೇಕಂದ್ರೆ ನಿನ್ನೆ ಮೊನ್ನೆ ಬಂದಿರೋ ಲೀಡರ್ಗಳೆಲ್ಲ ನಾವು ಇವತ್ತು ನಾನೇ ರಾಜ, ನಾನೇ ಇದು, ನನ್ನಿಂದನೇ ಕರ್ನಾಟಕ ಅನ್ನೋದು ನಾವೆಲ್ಲ ಆ ಥರ ಯೋಚನೆ ಮಾಡಿದಿರ. ಹಳೆ ಹೋರಾಟಗಾರರಿಗೆ ನಾವು ಗೌರವ ಕೊಡೋದ್ರ ಮೂಲಕ, ಅವರ ಹಳೆ ಹೋರಾಟಗಾರರನ್ನ ಗುರುತಿಸೋದ್ರ ಮೂಲಕ, ಅವ್ರಿಗೆ ಗೌರವ ಕೊಡೋದ್ರ ಮೂಲಕ, ಯಾಕೆಂದರೆ ಇವತ್ತು ಅವ್ರಿಗೆ ನೀವು ಅವಮಾನ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ನಿಮಗೆ ಅವಮಾನ ಆಗೋ ರೀತಿ ಆಗ್ಬೋದು. ಯೋಚನೆ ಮಾಡಿ, ಎಚ್ಚೆತ್ಕೊಳ್ಳಿ. ನಾವು ಏನೇ ವೈಯಕ್ತಿಕ ವಿಚಾರ ಪಕ್ಕದಲ್ಲಿಟ್ಟು ನೀವು ಯಾವುದೇ ಒಂದು ಮಹಾಲುಗಳ ಪರ, ರಾಜಕಾರಣಿಗಳ ಪರ, ನೀವು ಇನ್ನೊಂದು ಬೇರೆಯವ್ರ ಪರ, ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರ, ಮತ್ತು ಪಬ್ಬುಗಳ ಪರ, ಈ ಥರ ಅಂಗಡಿ ಮುಖಂಡರುಗಳನ್ನ ಎಲ್ಲ ನೀವು